ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು 15 ನಿಮಿಷದಲ್ಲಿ ಆಗಿಬಿಡುವಂಥ ಒಂದು ಮಿಲ್ಕ್ ಕೇಕ್, ಕಾಲಕಂದ್ ಅಂತಾರೆ, ಮಿಲ್ಕ್ ಕೇಕ್ ಅಂತಾರೆ. ತುಂಬ ಟೇಸ್ಟ್ ಆಗುತ್ತೆ, ಬೇಗದಲ್ಲೇ ಮಾಡ್ಬೋದು. ಮತ್ತು ಮನೇಲಿ ಒಂದು 3 ಸಾಮಾನಿದ್ರೆ ಸಾಕು, ಅದರಲ್ಲೇ ರೆಡಿ ಆಗುತ್ತೆ. ಮತ್ತು ನಮ್ಮ ರೆಸಿಪಿಗಳನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿದ್ದೀರಿ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನೋಡಿ, ಒಂದು 200 ಗ್ರಾಮ್ ಅಷ್ಟು ನಾನು ಪನ್ನೀರ್ ತಗೊಂಡಿದ್ದೀನಿ. ಇದನ್ನು ಈ ಥರ ಒಳ್ಳೆ ರೀತಿ ತುರ್ಕೊಳ್ತೀನಿ. ಫಸ್ಟ್ ನೋಡಿ, ಪನ್ನೀರೆಲ್ಲ ತುರಿದಾಗಿದೆ. ಅದಕ್ಕೀಗ ಒಂದು ಬೌಲಷ್ಟು, ಒಂದು 50 ಗ್ರಾಮ್ ಆಗ್ಬೋದು, ಹಾಲಿನ ಪುಡಿ ಹಾಕ್ತಾಯಿದ್ದೀನಿ. ಇದು ಸುಲಭವಾಗಿ ಮನೇಲಿ ಆರಾಮಲ್ಲೇ ಮಾಡ್ಕೊಳ್ಬೋದು. ಮಿಲ್ಕ್ ಬರ್ಫಿ ಇದೆ ನೋಡಿ, ಬೇಗದಲ್ಲೇ ಆಗುವಂಥದ್ದು. ನಾಳೆ ಹೇಗೂ ರಕ್ಷಾಬಂಧನ ಇದೆ. ಯಾವುದೇ ರಕ್ಷಾಬಂಧನ ಅಂತಲ್ಲ, ಯಾವುದೇ ಒಂದು ಫಂಕ್ಷನಿಗೆ ಕೂಡ ಬೇಗ ಆಗುವಂಥ ಒಂದು ಸ್ವೀಟ್ ಇದು. ನೋಡಿ, ಈಗ ಮಿಲ್ಕ್ ಮೇಡ್ ಹೀಗೆ ಅದಕ್ಕೆ ಟೇಸ್ಟಿಗೆ ಎಷ್ಟು ಬೇಕು ನೋಡಿ, ಸ್ವೀಟ್ ಅಷ್ಟು ನಾನು ಮಿಲ್ಕ್ ಮೇಡ್ ಹಾಕಿದ್ದೀನಿ. ತುಂಬ ಸಿಂಪಲು, ಬೇಗನೆ ಒಂದು ಮಾಡುವಂಥ ಒಂದು ಸ್ವೀಟ್. ನಾವು ಬೇಕ್ರಿಲಿ ತರೋಕೆ ಹೋದರೆ ತುಂಬ ರೇಟ್ ಇದೆ. ಇದಕ್ಕೆ ಮನೇಲಿ ಆರಾಮಲ್ಲಿ ಮಾಡ್ಕೊಳ್ಬೋದು. ನಾವು ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬ ಹೊತ್ತೇನು ಗ್ಯಾಸ್ ಮೇಲೆ ಇಡಬೇಕಾಗಿಲ್ಲ. ಫಸ್ಟ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಹೊತ್ತು ಗ್ಯಾಸ್ ಮೇಲೆ ಇಟ್ಟರೆ ಮಿಲ್ಕ್ ಬರ್ಫಿ ರೆಡಿಯಾಗಿ ಬಿಡುತ್ತೆ. ತುಂಬ ಸುಲಭನೂ ಹೌದು, ತುಂಬ ಟೇಸ್ಟು ಹೌದು. ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿಬಿಡ್ತೀನಿ. ನಾನೇನು ಗ್ಯಾಸ್ ಮೇಲೆ ಇಟ್ಟಲಿಲ್ಲ. 1 ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ಬೇಕಾದರೆ ಹಾಕ್ಬೋದು, ಬೇಕಾಗಿಲ್ಲ. ಆದರೆ ಒಂದು ಪರಿಮಳ ತುಂಬ ಇನ್ನೂ ಒಳ್ಳೇದು ಕೊಡುತ್ತಂತ ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲ ಒಳ್ಳೆ ರೀತಿ ಮಿಕ್ಸ್ ಆಗಿದೆ. ಈಗ ಬೇಗ ಆಗಿಬಿಡುತ್ತೆ, ಒಂದು 1/4 ಗಂಟೆ ಒಳಗೆ ಸ್ವೀಟ್ ರೆಡಿ ಆಯಿತು. ಎಲ್ಲ ಮಿಕ್ಸ್ ಆಗಿದೆ. ನೋಡಿ, ಗ್ಯಾಸ್ ಮೇಲೆ ಸಣ್ಣ ಉರಿಲೇ ಇಡಬೇಕು, ಬೆಂಕಿ ಜಾಸ್ತಿ ಇರಬಾರ್ದು. ಒಂದು ಸ್ವಲ್ಪ ಹೊತ್ತು ತಿರ್ಸ್ಬೇಕಷ್ಟೆ. ಸ್ವಲ್ಪ ಹೊತ್ತು ತಿರ್ಸಿದ್ರೆ ಸಾಕು. ಇದು ಮಿಲ್ಕ್ ಮೇಡ್ ಹಾಕಿದ್ದೀವಲ್ಲ, ಎಲ್ಲ ಮಿಕ್ಸ್ ಆಗಲಿ ಇದ್ರ ಜೊತೆ. ಬೇಗನೆ ಆಗಿಬಿಡುವಂಥ ಒಂದು ಸ್ವೀಟ್, ತುಂಬ ಟೇಸ್ಟ್ ಆದಂಥ ಮಿಲ್ಕ್ ಬರ್ಫಿ. ಗ್ಯಾಸ್ ಮೇಲಿಟ್ಟು ಒಂದು ಸ್ವಲ್ಪ ಹೊತ್ತಿಗೆ ಅದು ಕರಗುತ್ತೆ ನೋಡಿ, ಈ ಥರ ಕರಗಿಬಿಡುತ್ತೆ. ಒಂದು 5 ನಿಮಿಷ ಇಟ್ಟರೆ ಸಾಕಾಗುತ್ತೆ. 5 ನಿಮಿಷದಲ್ಲೇ ರೆಡಿ ಆಗುತ್ತೆ ನೋಡಿ. ಒಮ್ಮೆ ಕರಗಿ ಆದಮೇಲೆ ಈ ಥರ ಬಿಟ್ಕೊಳ್ತಾ ಬರುತ್ತೆ. ಒಂದು 5 ನಿಮಿಷದಲ್ಲಿ ಆಗುತ್ತೆ ಇದು. ಈ ಥರ ಬಿಟ್ಕೊಳ್ತಾ ಬಂದರೆ ಇದಾಗಿದೆ ಅಂತ ಲೆಕ್ಕ. ನೋಡಿ, ಈ ಥರ ಬಿಡ್ತಾ ಬರುತ್ತೆ. ಈಗ ರೆಡಿ ಆಗಿದೆ ಇದು. ನೋಡಿ, ಒಂದು ಪಾತ್ರಕ್ಕೆ ಸ್ವಲ್ಪ ತುಪ್ಪ ಸವರಿ ಇಟ್ಟಿದ್ದೀನಿ. ಅದಕ್ಕೀಗ ಹಾಕ್ಕೊಳ್ತೀನಿ. ಎಲ್ಲ ಕಡೆ ಹರಡ್ಕೊಳ್ಳಿ. ಅಲಂಕಾರಕ್ಕೆ ಬೇಕಾದರೆ ಸ್ವಲ್ಪ ಪಿಸ್ತಾ, ಬಾದಾಮಿ, ಗೋಡಂಬಿ ಹಾಕಿ ಚೆನ್ನಾಗಿ ಕಾಣುತ್ತಷ್ಟೇ. ಬೇಕೇ ಅಂತೇನಿಲ್ಲ, ಹಾಕೋದ್ರಿಂದ ತುಂಬ ಚೆಂದ ಕಾಣಿಸುತ್ತೆ. ಸ್ವಲ್ಪ ಫ್ರೀಝರಲ್ಲಿ ಇಡ್ತೀನಿ ಸೆಟ್ ಆಗೋದಕ್ಕೆ. ನೋಡಿ, ಒಂದು 1/4 ಗಂಟೆ ಒಳಗೆ ರೆಡಿಯಾಗಿದೆ. ನೋಡಿ, ಆಗಿದೆ ಈಗ. ನೋಡಿ, ರೆಡಿಯಾಗಿದೆ. ಕಟ್ ಮಾಡೋ ಈಗ. ನೋಡಿ, ಬೇಗನೆ ಆಗುವಂಥ ಸ್ವೀಟ್, ಒಂದು 15 ನಿಮಿಷದಲ್ಲೇ ಆಗಿಬಿಡುತ್ತೆ. ತುಂಬ ಟೇಸ್ಟೂ ಇರುತ್ತೆ, ಮಾಡಲಿಕ್ಕೂ ತುಂಬ ಸುಲಭ.